ಕೇಕ್ ನೋಡಿ ಆ ಥರ ಇದೆ. ಕೇಕ್ ಕಟ್ ಮಾಡ್ತಾ ಇದೀವಿ ಇವಾಗ. ಯಾರು ಸಿಂಪಲ್ ನಮ್ಗೆ ನಾವೇ ಸೆಲೆಬ್ರೇಷನ್. ನೋಡಿ ಇಷ್ಟಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಪೌಡರ್ ಜಾಸ್ತಿ ಹಾಕಿದ್ಯಲ್ಲ ಅದಕ್ಕೆ. ಪೌಡರ್ ಜಾಸ್ತಿ ಹಾಕದ್ನ ಗೈಸ್ ನಿಮ್ ಕಣ್ಣು ಮುಂದೆನೆ ಹಾಕಿದೀನಿ. ಆದ್ರೂ ನಾನು ಏನು ರೆಡಿ ಆಗಿಲ್ಲ ಅಂದ್ರೆ ಇವಳಷ್ಟೇ ಹೋಗಿಟ್ಟಿದ್ದೀನಿ ಅಲ್ಲ. ಅಲ್ಲಾಡಿಸ್ತಾಳಪ್ಪ, ಭಯ ಆಗುತ್ತಪ್ಪ. ಬೆಂಕಿ ಜೊತೆ ಸರ್ಸ ಯಾರಾದ್ರೂ ಆಡ್ತಾರ ಗೈಸ್? ನಾನು ಇಷ್ಟು ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ. ಸೊ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವೆ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ಸೊ ಗೈಸ್ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ಸೊ ವೆಡ್ಡಿಂಗ್ ಆನಿವರ್ಸರಿ ಬ್ಲಾಗ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಅಂದರೆ ಮಾಡಬೇಕು ಅಂತಿರ್ಲಿಲ್ಲ, ಅಂಬಿ ಸಡನ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದ, ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಸಿಗೋಣ. ಹೇಳಿರೋದು ನಾನೇನು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಗೊಂಡು ಹೋಗ್ತಾ ಇದ್ದೀನಿ ಸಿಂಪಲಾಗಿ. ಕೇಕ್ ಕುಯ್ಸೋಣ ಅಂತ, ನೋಡೋಣ ಏನು ಮಾಡ್ತಾಳೆ ಗೊತ್ತಿಲ್ಲ. ಹೋಗಿ ಡೌಟ್ ತರ್ತಾಣ ಏನಂತ ನೋಡೋಣ ಸುಮ್ಮನೆ ಚಮಕ್. ಕಾವ್ಯ ತೆಗಿ, ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ಯಾ, ಕೇಕ್ ತರಲ್ಲ ಅಂದ್ಬಿಟ್ಟಂದೆ. ಏನ ಒಂದು ಚಿಕ್ಕದಾಗಿರ್ಲಿ ಅಂತ. ಕೇಕ್ ಕಟ್ ಮಾಡಲ್ಲ ನಾನು ಹಂಗೆ ಹಿಂಗೆ ಅಂತ ಹೇಳಿ ವರ್ಷಕ್ಕೊಂದ್ಸಲ ಬರುತ್ತಲ್ಲ ನೋಡು, ಹೂವೆಲ್ಲ ತಂದ್ಕೊಟ್ಟಿದ್ವಿ ಖುಷಿಯಾಗಿರ್ಲಿ ಅಂತ. ಗೈಸ್ ನಾನು ಏನು ರೆಡಿನೇ ಆಗಿಲ್ಲ, ಹಂಗೆ ತೋರಿಸ್ತಾ ಇದ್ದೀನಿ. ಹಂಗೆ ಮತ್ತೆ ರೆಡಿ ಆಗೋದು ಪೂಜೆ ಮಾಡೋಣ ಅಂದರೆ ಸ್ನಾನ ಮಾಡಿದ್ದೀನಿ, ಏನು ರೆಡಿ ಆಗಿಲ್ಲ ಅಂತ. ಸೊ ಗೈಸ್ ಹೇಗಿದ್ರು ನಾನಿನ್ನೂ ಏನೂ ರೆಡಿ ಆಗಿಲ್ಲ. ಯಾಕಂತಂದ್ರೆ ಬೆಳಗ್ಗೆ ಎದ್ದು ಕಸ ಗುಡಿಸಿನೆಲ್ಲ ಒರೆಸಿ ಪಾತ್ರೆಗಳೆಲ್ಲ ತೊಳೆದು ಪೂಜೆ ಮಾಡಿ ಇದು ರೆಡಿ ಆಗೋಷ್ಟೊತ್ತಿಗೆ, ಸ್ನಾನ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಇವಾಗ ನಾಷ್ಟ ಮುಗಿಸಿದ್ದೀನಿ ನಾನು. ಬರೋಷ್ಟೊತ್ತಿಗೆ ಪೂಜೆ ಮಾಡಿ ನಾಷ್ಟ ಮಾಡಿ ಕೂತಿದ್ದೆ, ರೆಡಿ ಆಗ್ಬಿಟ್ಟು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ವಿ. ಲೇಡೀಸ್ ಯಾವಾಗಲೂ ಲೇಟ್ ಅಪ್ಪ. ಇವನ್ ಮಾಡ್ಕೊಟ್ನ ಕೇಳಿ ಗೈಸ್, ಏನಾದ್ರು ಕಸ ಗುಡ್ಸೋದು, ನೆಲ ಒರೆಸೋದು ಅದೆಲ್ಲ ಕಸ ಗುಡಿಸ್ಬೇಕಲ್ಲ ಮತ್ತೆ ಅದಕ್ಕೆ ಮತ್ತೆ ನಾವು ಅದೆಲ್ಲ ಮಾಡ್ತೀವಿ, ಅದಕ್ಕೆ ನಾವು ಯಾವಾಗ್ಲೂ ಲೇಟ್ ಅಲ್ವಾ. ಸೊ ಹಾಗೆ ನಾನು ಹೇಗೆ ರೆಡಿ ಆಗ್ತೀನಿ, ಏನೇನೆಲ್ಲ ಯೂಸ್ ಮಾಡ್ತೀನಿ ಸೊ ಅನ್ನೋದನ್ನ ಕೂಡ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಅಷ್ಟೆಲ್ಲ ಅವಳು ರೆಡಿ ಆಗಲಿ, ನೀರು ಕುಡ್ಕೊಂಬತ್ತೀನಿ ಅಷ್ಟೇ. ನೋಡ್ತೀನಿ ಏನು ರೆಡಿ ಅಂತ. ನಾನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಫಸ್ಟು. ಇರಿ, ನಾನು ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಅಂದರೆ ಆನಿವರ್ಸರಿ ಅಂತ ಹೇಳ್ಬಿಟ್ಟು ಇವತ್ತು ಆನಿವರ್ಸರಿ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 2 ಎಕ್ಸ್ಟ್ರಾ ಆಗ್ತಾ ಇದ್ದೀನಿ. ಬಿಟ್ಟರೆ ಫೇರ್ ಆ್ಯಂಡ್ ಲವ್ಲಿ, ಪಾಂಡ್ಸ್ ಪೌಡರ್, 1 ಸ್ಟಿಕ್ಕರ್, 1 ಕಾಜಲ್, ಇಷ್ಟರಲ್ಲೇ ನಾನು ಮುಗಿಸ್ತಿದ್ದೆ. ಇವಾಗ ಬೇಗ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ಹೇಳ್ತೀನಿ. ಇವತ್ತು ಆನಿವರ್ಸರಿ ಆಗಿರೋದ್ರಿಂದ ಈ ಒಂದು ಕ್ರೀಮ್ನ ನಾನು ಯೂಸ್ ಮಾಡ್ತೀನಿ. ನಾನು ಯಾವುದೇ ರೀತಿ ಫೌಂಡೇಶನ್ಸ್, ಇರಿ ಒಂದು ನಿಮಿಷ ಇದು ಬಿಚ್ಚಿಬಿಡ್ತೀನಿ. ಎಸ್, ನಾನು ಆಗಲೇ ಹೇಳ್ದಾಗೆ ನಾನು ಯಾವುದಾದ್ರೂ ರೀಲ್ಸ್ ವಿಡಿಯೋ ಮಾಡಬೇಕಂದ್ರೆ ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಂತಂದರೆ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು. ಸೊ ಇನ್ನು ಯಾವುದೇ ರೀತಿ ಪ್ರಾಡಕ್ಟ್ ನಾನು ಯೂಸ್ ಮಾಡಲ್ಲ. ಇನ್ನು ನಾರ್ಮಲ್ ಟೈಮ್ ಮನೇಲಿದ್ದಾಗ ಅಥವಾ ಯಾವುದಾದ್ರೂ ವ್ಲಾಗ್ ಮಾಡ್ಬೇಕಾದ್ರೆ ರ್ಯಾಂಡಮ್ ಆಗಿ ಬರೀ ಇದೊಂದು ಯೂಸ್ ಮಾಡ್ತೀನಿ, ಫೇರ್ ಆ್ಯಂಡ್ ಲವ್ಲಿ. ಇವತ್ತು ಆ್ಯನಿವರ್ಸರಿ, ಇವತ್ತು ರೀಲ್ಸ್ ಕೂಡ ಮಾಡಬೇಕು ನಾವು, ಅದರಿಂದ ಇದನ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ನಿಮಗೆ ಲೈಟ್ ವೆಯ್ಟ್ ಅನಿಸುತ್ತೆ, ಅಂದರೆ ಇದು ಪ್ರಮೋಷನ್ ಅಲ್ಲ, ನಾನು ಯೂಸ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಇದು ಒಂದೇ, ಫೇಸಸ್ ಕೆನಡ ಅವ್ರದ್ದು. ಎಸ್, ಇದೊಂದು ಯೂಸ್ ಮಾಡ್ತೀನಿ. ಅದು ನಾನು ಡೈರೆಕ್ಟ್ ಬರೀ ಇದೊಂದನ್ನೇ ಯೂಸ್ ಮಾಡಲ್ಲ, ಅದ್ರ ಜೊತೆಗೆ ನಾನು ಫೇರ್ ಆ್ಯಂಡ್ ಲವ್ಲಿನ ಕೂಡ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಎರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ವೈಟ್ ಕಾಣಲಿ ಅಂತಲ್ಲ, ಆ್ಯನಿವರ್ಸರಿ ಇದೆ, ಹೇಗಿದ್ರು ರೀಲ್ಸ್ ಮಾಡ್ತಾ ಇದ್ದೀವಿ, ಹಾಗೆ ನಾನು ಹೇಗೆ ರೆಡಿ ಆಗಿದ್ದೆ ಅಂತ ಒಂದು ವ್ಲಾಗ್ ಇರಲಿ ಅಂತ, ನೆನಪಿಗೆ ಅಂತ. ಇವನೇನು ರೆಡಿ ಆಗಲ್ಲ, ಇವನೇನು ಹಾಕಲ್ಲ ಮುಖಕ್ಕೆ. ಮುಖ ಆದ್ರೂ ಇಲ್ಲೋಡ್ ಕಲೆಗನೇ ಇದೆ ಅಂತ. ಅದೆಲ್ಲ ನ್ಯಾಚುರಲ್ ಆಗಿರಬೇಕು, ಅದನ್ನೆಲ್ಲ ಮುಚ್ಕೊಂಡು ಓಡಾಡೋಕ್ಕಾಗಲ್ಲ. ಇಲ್ಲಿ ನಾವು ವಿಡಿಯೋ ಮುಂದೆ ಮುಚ್ಕೊಂಡು ಓಡಾಡೋದು, ರೋಡಲ್ಲಿ ಸಿಕ್ತಾಗ ಜನ ನೋಡ್ತಾರೆ. ಈ ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಳ್ತೀನಿ ನಾನು. ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ, ರೀಲ್ಸ್ ಮಾಡ್ತಿರೋದ್ರಿಂದ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಮಾತ್ರ ನಾನು ಈ ಕ್ರೀಮ್ನ ಫೌಂಡೇಶನ್ ಥರ ಇದೆಯಲ್ಲ ಇದನ್ನು ಯೂಸ್ ಮಾಡ್ತಾ ಇರೋದು. ಮಾಯಿಶ್ಚರೈಸರ್ ಇದು ಹೇಳ್ಬೇಕಂದ್ರೆ ಚೆನ್ನಾಗಿ ಕಾಣಲಿ ಅಂತಾನೆ. ಮತ್ತೆ ಯಾರಾದ್ರೂ ಚೆನ್ನಾಗಿ ಕಾಣಬಾರ್ದು ಅಂತ ಯೂಸ್ ಮಾಡ್ತಾರ, ಆದರೆ ಬೇರೆ ಏನೂ ಹಾಕಲ್ಲ. ನಾನು ಹಾಕೋದೇ ಎಷ್ಟು ಇವನಿಗೆ ಗೊತ್ತು. ಫೇರ್ ಆ್ಯಂಡ್ ಲವ್ಲಿ, ಪಾಂಡ್ಸ್ ಪೌಡ್ರು ಮಾತ್ರ ಹಾಕ್ತಿದ್ದೆ ನಾನು. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಇದೊಂದು ಮಾಯಿಶ್ಚರೈಸರ್ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ನೋಡ್ಬೋದು ನೀವು. ಆಲ್ಮೋಸ್ಟ್ ಪಿಂಪಲ್ಸ್ನೆಲ್ಲ ನಾನು ಕವರ್ ಮಾಡೋಕ್ಕೆ ಹೋಗಲ್ಲ, ಪಿಂಪಲ್ ಇದ್ರೆ ಏನು ಅನ್ಸಲ್ಲ. ಸೊ ಇರಲಿ. ಇದಾದ್ಮೇಲೆ ನಾನು
ಪಾಂಡ್ಸ್ ಪೌಡ್ರು ಕರೆಕ್ಟಾಗಿ ನೋಡ್ಕೊಳ್ಳಿ. ಪಾಂಡ್ಸ್ ಇದು ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಪೌಡ್ರನ್ನ ಸುಮಾರು ನಾನು 7th ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾದ್ರೆ ಇಂದನೂ ಬುದ್ಧಿ ಬಂದಾಗಿಂದನೂ ನಮ್ಮ ಅಪ್ಪ ಅಮ್ಮನೂ ಹಾಕಿರೋದಿದೆ, ನಾನು ಯೂಸ್ ಮಾಡೋದು ಇದೆ. ಅಂಬಿ ಸುಮ್ಮನೆ ನೋಡ್ತಾ ನಿಂತು ಬಿಟ್ಟಿದ್ದಾನೆ. ಏನಾದರೂ ಮಾತಾಡು. ಆಮೇಲೆ ಏನಂತ ಅಂದರೆ ಇದನ್ನ ಪ್ರಮೋಷನ್ ಅನ್ಕೋಬೇಡಿ, ಅದೊಂದು ಕ್ರೀಮ್ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಅದನ್ನು ಪ್ರಮೋಷನ್ ಅನ್ಕೋಬೇಡಿ, ನಾನು ಯೂಸ್ ಮಾಡೋದನ್ನ ಮಾತ್ರ ನಾನು ನಿಮ್ಗೆ ಹೇಳಿರೋದು. ನೋಡಿ ಇಷ್ಟಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಪೌಡರ್ ಜಾಸ್ತಿ ಹಾಕಿದ್ಯಲ್ಲ ಅದಕ್ಕೆ. ಪೌಡರ್ ಜಾಸ್ತಿ ಹಾಕದ್ನ ಗೈಸ್ ನಿಮ್ ಕಣ್ಣು ಮುಂದೆನೆ ಹಾಕಿದೀನಿ. ಆದ್ರೂ ನಾನು ಏನು ರೆಡಿ ಆಗಿಲ್ಲ ಅಂದ್ರೆ ಇವಳಷ್ಟೇ ಹೋಗಿದ್ದೀನಿ ಅಲ್ಲ. ಅವನೇನು ಹಾಕಲ್ಲ, ಸೋಪು ಸಹ ಹಾಕಲ್ಲ. ಅವ್ನು ಬೆಳಿಗ್ಗೆ ಎದ್ದು ಮುಖ ತೊಳಿಬೇಕಾರೆ ಬರೀ ನೀರಲ್ಲಿ ತೊಳಿತಾರೆ. ಸ್ನಾನ ಮಾಡ್ಬೇಕಾದ್ರೆ ಮಾತ್ರ ಒಂದ್ಸತಿ ಸೋಪ್ ಹಾಕ್ತಾನಷ್ಟೇ. ಹಾಕ್ಬೇಕಲ್ಲ. ಇವಾಗ ನಾನು ಅದೇ ಫೇಸಸ್ ಕನ್ನಡ ಅವ್ರದ್ದು ನಾನು ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ನಾನು ಫೇಸಸ್ ಕನ್ನಡ ಅದೇ ಯೂಸ್ ಮಾಡೋದು. ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಈ ಲಿಪ್ಸ್ಟಿಕ್ ಲಿಂಕ್ ಬೇಕಂದ್ರೆ ಹೇಳಿ, ಆಲ್ರೆಡಿ ಇದ್ರದ್ದು ವಿಡಿಯೋ ಮಾಡಿರ್ತೀನಿ ಅನ್ಸುತ್ತೆ. ಪ್ರಮೋಷನು ಶಾರ್ಟ್ಸಲ್ಲಿ ಹೋಗಿ ನೋಡ್ಕೊಳ್ಳಿ. ನಾನು ಯೂಸ್ ಮಾಡಿ ಅಷ್ಟು ಲಿಪ್ಸ್ಟಿಕ್ ನಾನು ಪ್ರಮೋಷನ್ ಮಾಡೋದ್ರಲ್ಲಿ ಯೂಸ್ ಮಾಡೋದು ಇದು ಒಂದೇ. ಅಷ್ಟು ನಾನು ಪ್ರಮೋಷನ್ ಮಾಡೋದ್ರಲ್ಲಿ ನಾನು ಯೂಸ್ ಮಾಡೋದು ಇದು ಒಂದೇ ಕ್ರೀಮ್. ಈ ಎರಡನೇ ನಾನು ಯೂಸ್ ಮಾಡೋದು. ಇದೊಂದು ಯೂಸ್ ಮಾಡ್ತಿದ್ದೀನಿ ನೋಡಿ. ನಾನು ನ್ಯಾಚುರಲ್ಲಾಗೆ ನಾನು ಏನೂ ಹಾಕಲ್ಲ. ನಾರ್ಮಲ್ ಟೈಮಲ್ಲಿದ್ದಾಗ, ಈ ಥರ ಏನಾದರೂ ಆ್ಯನಿವರ್ಸರಿ ಇದ್ದಾಗ ಅಥವಾ ರೀಲ್ಸ್ ಮಾಡ್ಬೇಕನ್ಬೇಕಾದ್ರೆ ಇದೊಂದು ಹಾಕ್ತೀನಿ. ನಾನು ಅಂಬಿ ರೆಡಿ ಆಗೋದನ್ನ ತೋರಿಸ್ಬೇಕಿತ್ತು. 2 ನಿಮಿಷಕ್ಕೆ ರೆಡಿ ಆಯ್ತಾ ಅವನು, ಏನೂ ಹಾಕಲ್ಲ ಮುಖಕ್ಕೆ. ಇಷ್ಟೇ ಲಿಪ್ಸ್ಟಿಕ್ ಹಾಕೊಂಡೆ. ಇವಾಗ ಕಾಜಲ್ ಹಾಕೊತಾ ಇದ್ದೀನಿ. ಇದು ಕೂಡ ಫೇಸಸ್ ಕನ್ನಡ ಅವ್ರದ್ದೆ. ನಾನು ಆಲ್ಮೋಸ್ಟ್ ಹಾಕೋದು ನಿಮಗೆ ಗೊತ್ತು. ಇದೊಂದು ಕಾಜಲ್. ನೀನೇನೇನು ಹಾಕ್ತೀಯ ಪ್ರಾಡಕ್ಟ್ಸ್ ಅಂತ ಹೇಳಿ ಹಾಕೊಂಡ್ ಬಂದ್ಬಿಡ್ತೀನಿ. ಹೇಳು. ನಾನೇನು ಹಾಕಲ್ಲ, ಅದಕ್ಕೆ ಏನು ಹೇಳಲ್ಲ. ನಂದು ಏನಿದ್ರು ತಲೆ ಬಾಚ್ಕೊಳ್ಳೋದು, ಆಮೇಲೆ ಪೌಡ್ರ್ ಹಾಕ್ಕೊಳ್ಳೋದು ಸ್ವಲ್ಪ. ಮುಖೀತ ಅಷ್ಟೇ. ಇದೊಂದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದೊಂದು ಹಾಕ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಕಾಜಲ್ ಹಾಕಾಯ್ತು. ಇಷ್ಟು ಹಾಕ್ಬಿಟ್ಟು ಈ ಡ್ರೆಸ್ಸಿಂಗ್ ಮ್ಯಾಚಿಂಗ್ಗೆ ಇಡೋಣ. ಬ್ಲೂ ಸ್ಟಿಕ್ಕರ್ ಇಡೋಣ ಆಯಿತಾ. ಇವತ್ತು ಏನಾದರೂ ಮಾತಾಡ. ಆ್ಯನಿವರ್ಸರಿ ಇದೆ ಇವತ್ತು, ಸುಮ್ಮನೆ ಕೂತಿದ್ಯಾ. ಅಂಬಿ ನನಗೋಸ್ಕರ ನೈಟ್ ಏನೋ ತಂದಿದ್ದಾನೆ ಗೈಸ್, ವಾಲೆ ಮತ್ತೆ ಬಳೆ ತಂದಿದ್ದಾನೆ ಸೀರೆ ಮ್ಯಾಚಿಂಗ್ ಅಂತ. ನಾನೇನೋ ಕೇಳೇ ಇರಲಿಲ್ಲ. ಅವನೇ ಅಂಗಡಿಗೆ ಹೋಗಿ ಹುಡುಗೋ ತಗೋಬೋಗೋದು. ಅವನು ತಂದಿದ್ದ ಅದನ್ನ. ನನಗೆ ನಿಜ ತುಂಬ ಖುಷಿ ಆಯಿತು ಅವ್ನು ತಂದಿದ್ದು ನೋಡಿ ನನಗೆ. ಯಾಕಂದರೆ ನಾನು ಸರ ಬಳೆ ಏನೇ ತರಕ್ಕೆ ಹೋದ್ರು ನಂಗೆ ಇದೆಲ್ಲ ಗೊತ್ತಾಗಲ್ಲ, ನಂಗೆ ಹೇಳ್ಬೇಡ, ನಾನು ತರಲ್ಲ, ಹಂಗೆ ಹಿಂಗೆ ಅಂತಿದ್ದ. ನೋಡಿ ಕಲರ್ ಸ್ವಲ್ಪ ಇದು ಇದೆ, ಕಲರ್ ನೀರು ಕಲರ್ ಇದೆ, ಬ್ಲೂ ಕಲರ್ ಇದೆ. ಈ ಕಲರ್ ಚಿನ್ನದ ಬಿಚ್ಚಿಡ್ತಿದ್ದೀನಿ. ತಗೊಳ್ಳಿ. ಈ ನೆನ್ನೆ ತಂದಿದ್ದಾನೆ. ಇದು ಸರ್ಪ್ರೈಸಿಂಗ್ ಆಗಿತ್ತು. ಆ್ಯಕ್ಚುಲಿ ನೆನ್ನೆ ನೈಟಿಂದಾನೆ ನಮ್ಮ ಆ್ಯನಿವರ್ಸರಿ ವ್ಲಾಗ್ನ 12 ಗಂಟೆಯಿಂದಾನೆ ಸ್ಟಾರ್ಟ್ ಮಾಡ್ಬೇಕಂತಿದ್ದೆ. ನಿಮಗೆ ನಿದ್ದೆ ಬಂದ್ಬಿಡ್ತು ಅಷ್ಟೇ. ನಿದ್ದೆ ಬಂದ್ಬಿಡ್ತಲ್ಲ, ಇವಾಗ ಇದೊಂದು ವರ್ಷ ಮಾಡ್ಕೋತೀವಿ, ಆಮ್ಯಾಗ ಮಾಡಕ್ಕಲ್ಲ. ಮಗು ಇರ್ಲಿ ಬಿಡ್ಲಿ ಗೈಸ್, ಈ ವರ್ಷನ ಅವ್ನು ಮಾಡಲ್ಲ ಅಂತಂದ. ಅವ್ನು ಕೇಕ್ ತಂದಿದ್ದೆ ನನಗೆ ನಿಜ ಸರ್ಪ್ರೈಸಿಂಗ್ ಆಗಿದೆ. ಈಗಲೂ ಕೂಡ ಅವ್ನು ಕೇಕ್ ತಂದಿರೋದೇ ಹೆಚ್ಚು. ನಾನೇನು ತರಲ್ಲ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದ ಅವನು. ಬರೀ ಹೂ ಅಂತ ತಗೋ ಬರ್ತೀನಿ ಅಷ್ಟೇ, ನೋಡಿ ಬೇರೆ ಏನು ತರಲ್ಲ ಅಂತ ಹೋಗಿದ್ದ. ಕೇಕ್ ತಂದಿದ್ದೇನೆ, ಅದೊಂದು ಖುಷಿ ಇದೆ. ಬಳೆ ಹಾಕೊಳ್ಳ, ನನ್ನ ಗಂಡ ಕೊಡಿಸಿರೋದು ಗೈಸ್. ಪ್ರಾಮಿಸ್ ಹೇಳ್ತಿದ್ದೀನಿ, ಇದು ಅವನೇ ತಂದಿರೋದು. ಬಳೆ ಸ್ಟೋರ್ಗೆ ಹೋಗಿ ನಾನು ಯಾವುದೇ ರೀತಿ ಹೋಗಿಲ್ಲ. ಆ್ಯಂಡ್ ಈ ಇಯರಿಂಗ್ಸ್ ಕೂಡ ಅವನೇ ಸೆಲೆಕ್ಟ್ ಮಾಡಿ ತಂದಿರೋದು ನನಗೆ ಅಂತ. ಇಷ್ಟೊಳ್ಳೆ ಟೇಸ್ಟ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅವನು ಇಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿ ಇಷ್ಟೇ ಗೈಸ್. ಹೆಂಗಂತ ಹೇಳು, ಬಾಯ್ ಬಿಟ್ಟೆ ಹೇಳು. ರೆಡಿ ಆಗಂಟ ನಾನು ಹೆಂಗೆ ಹೇಳೋಕ್ಕಾಗಲ್ಲ. ನಾನು ಹೇಳೋದೇನು, ಇವ್ರು ಹೇಗೆ ಗೈಸ್ ಹೇಳಿ ಗೈಸ್ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ಇದು ಪೂಜೆ ಮಾಡ್ಬೇಕಾದ್ರೆ ಸೀರೆನ ಹಿಂಗೆ ಹಿಂಗೆ ಸುತ್ತಬಿಟ್ಟಿದ್ದೆ, ಹಿಂಗೆ ಪೂರ್ತಿ ಹಿಂಗೆ ಸುತ್ತಬಿಟ್ಟಿದ್ದೆ, ಉಂಡೆ ಉಂಡೆ ಆಗ್ಬಿಟ್ಟಿದೆ. ರೀಲ್ಸ್ ಮಾಡ್ಬೇಕೀಗ. ನನ್ನ ತಮ್ಮ ಬರಕ್ಕೆ ಹೇಳಿದ್ದ ನಂಬಿ.
ಎಷ್ಟೊಂದು ಜನ ಹೇರ್ ಸ್ಟೈಲ್ ವ್ಲಾಗ್ನ ಕೇಳ್ತಾ ಇದ್ದೀನಿ. ನಾನು ಹೇರ್ ಸ್ಟೈಲ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ್ರು ಕೂಡ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ, ಅಕ್ಕ ಹೇರ್ ಸ್ಟೈಲ್ ಹೇಳಿ ಅಂತ. ಇತ್ತೀಚೆಗೆ ಕೂದಲು ಸ್ವಲ್ಪ ಕಮ್ಮಿ ಉದುರ್ತಿದೆ ಗೈಸ್, ಸಿಕ್ಕು ಕೂಡ ಅಷ್ಟು ಆಗ್ತಾ ಇಲ್ಲ. ಅವಾಗ ಹಿಂಗೆ ಫುಲ್ ಗಂಟಾದಂಗೆ ಆಗ್ಬಿಟ್ಟಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಪ್ರೆಗ್ನೆಂಟ್ ಅಂತಾನೆ ಬೆಳೀತಿದ್ಯೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ದಾಗ 3 ತಿಂಗಳು ತುಂಬಾ ಕೂದಲು ಉದುರುತ್ತಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಯಾವುದೇ ರೀತಿ ಡ್ರೈಯರ್ ಗಿಯರ್ ಏನಿಲ್ಲ ಗೈಸ್. ಬೆಳಿಗ್ಗೆ 6:15 7 ಗಂಟೆಗೆ ಸ್ನಾನ ಮಾಡಿರೋದು, ಫುಲ್ ಒಣಗಿ ಹೋಗ್ಬಿಟ್ಟಿದೆ. ಆ ಟವಲ್ ನೀರು ಹೀರಿ 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 ಹೆಂಗಾಗ್ಬಿಟ್ಟಿದೆ ಅಂದರೆ ಹಾಗಾಗ್ಬಿಟ್ಟಿದೆ. ಹೇರ್ ಸ್ಟೈಲ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಹೇರ್ ಸ್ಟೈಲ್ ವ್ಲಾಗ್ ಇದೆ, ಸೊ ಫುಲ್ ಹೇರ್ ಸ್ಟೈಲ್ ವಿಡಿಯೋ ಬೇಕಂತಂದರೆ ಹೇರ್ ಸ್ಟೈಲ್ ವ್ಲಾಗಲ್ಲಿ ನೋಡ್ಕೊಳ್ಳಿ. ಇವಾಗ ಹೇರ್ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್ ಹೇರ್ ಸ್ಟೈಲ್ ಆಯಿತು. ನಾನು ಎಲ್ಲದಕ್ಕೂ ಇದೆ ಹೇರ್ ಸ್ಟೈಲ್, ಬೇಜಾರು ಮಾಡ್ಕೊಂಡ್ಬಿಡಿ. ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು, ಮಾಡ್ತೀನಿ. ಒಂದು ಸ್ವಲ್ಪ ದಿವಸದಲ್ಲೇ ಚೇಂಜ್ ಮಾಡ್ತೀನಿ. ನನ್ನ ಮದುವೆಗೂ ಇದೆ, ನನ್ನ ಶ್ರೀಮಂತಕ್ಕೂ ಇದೆ. ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ, ಸೊ ಇವತ್ತು ಇದೆ ಹೇರ್ ಸ್ಟೈಲ್. ಯಾಕಂತಂದರೆ ಇದು ನನ್ನ ಫೇಸಿಗೆ ಅಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಈ ಹೇರ್ ಸ್ಟೈಲ್. ಸೊ ಅಂಬಿ ತಂದಿದ್ದರು ಹೂ ಮುಟ್ಕೊಂಡಿದ್ದೀನಿ. ಈಗ ಅರ್ಶಿನ ಕುಂಕುಮ ಇಟ್ಕೊಂಡು ಒಂದ್ಸತಿ ದೇವ್ರಿಗೆ ಕೈ ಮುಗ್ಬಿಟ್ಟು ಸಿಗ್ತೀನಿ ಗೈಸ್. ಸ್ವಲ್ಪ ಒಟ್ಟು ಜಾಸ್ತಿ ಇತ್ತಲ್ಲ ಹಚ್ಚಿಬಿಡೋಣ, ಇವಾಗ ಕಾಣುತ್ತೆ. ಇಬ್ಬರು ಒಂದೇ ಥರ ನಮ್ಮ ಬಾಸ್ ಹಚ್ಚಿದ್ದಾರೆ. ಸಿಗ್ತೀನಿ ಗೈಸ್, ಒಂದು ನಿಮಿಷ. ಎಸ್ ಇಷ್ಟೇ, ನಾನು ರೆಡಿ ಆಗಿದ್ದೀನಿ, ನೀವು ನೋಡ್ಬೋದು. ನೀವಿಲ್ಲ ಅಂತ ಇಷ್ಟೇ ಅಂತ ಹೇಳ್ತಾಳೆ. ಆಯ್ತು, ಅರ್ಧ ಗಂಟೆ ಮೇಲೆ ಆಗೋಯ್ತದು. ಅರ್ಧ ಗಂಟೆ ಆಯ್ತಾ? ನೀವೇ ನೋಡಿ ಎಷ್ಟು ನಿಮಿಷ ಇದೆ ಅಂತ. ಅಷ್ಟೇ ನಿಮಿಷ ಗೈಸ್ ನಾನು ತಗೊಂಡಿರೋದು. ಎಷ್ಟು ಸುಳ್ಳು ಹೇಳ್ತಾನೆ ಇಲ್ಲ, ಎಷ್ಟು ಸುಳ್ಳು ಹೇಳ್ತಾನೆ ನೋಡಿ. ಇವ್ರನ್ನೆಲ್ಲರೂ ಮದುವೆಗೆ ಕರ್ಕೊಂಡು ಹೋಗ್ಬಿಟ್ರೆ 1 ಅವರ್ ಇವ್ರನ್ನೇ ಕಾಯ್ಬೇಕು ನಾವು. ನೋಡಿ ಏನೂ ಆಗ್ತಿಲ್ಲ, ಪಿಂಪಲ್ಸ್ ಎಲ್ಲ ಹಂಗಂಗೆ ಕಾಣ್ತಿದೆ. ನಿಮ್ದು ಹಂಗೆ ಕಾಣ್ತಿದೆ, ನಾವು ಹಂಗೆ. ನಾನು ಏನು ಹಾಕೋದೇ ಇಲ್ವಲ್ಲ, ನಿನ್ನೆ ಅದಾರ ಕ್ರೀಮರ್ ಹಾಕ್ತದೆ ಸ್ವಲ್ಪ ಹೊತ್ತು, ಅದು ಹಾಕಲ್ವಲ್ಲ. ಇವಾಗ ನಾವು ರೀಲ್ಸ್ ವಿಡಿಯೋ ಮಾಡಬೇಕು. ಆ್ಯಂಡ್ ಫಸ್ಟು ಕೇಕ್ ಕಟ್ ಮಾಡ್ಬಿಟ್ಟು ಆಮೇಲೆ ರೀಲ್ಸ್ ಮಾಡಕ್ಕೆ ಹೋಗೋಣ. ಆಯ್ತಾ, ಟೈಮ್ ಆಗ್ಬಿಡುತ್ತೆ. ಕೇಕು ಐಸ್ ಕೇಕ್ ಅಲ್ಲ, ಡ್ರೈ ಆಗ್ಬಿಡುತ್ತೆ. ನಮ್ಮ ಸಣ್ಣ ಗಿಫ್ಟು ಒಂದೇ ಒಂದು ಡೈರಿ ಮಿಲ್ಕ್ ತಂದಿದ್ದೀನಿ ಅಷ್ಟೇ ಅವಳಿಗೆ, ಅದೇ ಗಿಫ್ಟ್ ಅವಳಿಗೆ. ಡೈರಿ ಮಿಲ್ಕ್, ಹಾಂ ಡೈರಿ ಮಿಲ್ಕ್ ತಂದಿದ್ದಾನೆ, ಬಬ್ಲಿ ಡೈರಿ ಮಿಲ್ಕ್ ತಂದಿದ್ದಾನೆ. ಅದೊಂದೇ ಅವಳಿಗೆ. ಈಗ ತಂದಿದ್ರು ನಂಗೆ ಖುಷಿನೇ, ತಂದಿಲ್ಲ ಅಂದ್ರೂ ಖುಷಿನೇ. ನನಗೆ ಗಿಫ್ಟ್ ಕೊಟ್ಟರು ಖುಷಿನೇ, ಗಿಫ್ಟ್ ಕೊಟ್ಟಿಲ್ಲ ಅಂದಿದ್ರು ಖುಷಿನೇ. ಯಾಕಂತಂದರೆ ಇವಾಗ ನಾವಿಬ್ಬರು ಇರೋರು 3 ಜನ ಆಗ್ತಿದ್ದೀವಿ. ಎಷ್ಟು ಬೇಗ 1 ವರ್ಷ ಆಯಿತು ಅಂತಲೇ ಗೊತ್ತಿಲ್ಲ ಗೈಸ್. 1 ವರ್ಷ ನಾವು ಪ್ರೀತಿ ಮಾಡ್ತಾ, ಜಗಳ ಆಡ್ತಾ, ಕೋಪ ಮಾಡ್ಕೊಳ್ತಾ, ಹೊಂದ್ಕೊಂಡು ಎಲ್ಲ ರೀತಿ ಫೀಲಿಂಗ್ಸ್ನು ಅನುಭವಿಸ್ತಾ 1 ವರ್ಷ ದಾಟಿದ್ವಿ. ಅದು ಹೆಂಗೆ ಟೈಮ್ ಹೋಗಿತ್ತೆ, 1 ವರ್ಷ ಹೆಂಗೆ ಆಯ್ತು ಅಂತಲೇ ಗೊತ್ತಾಗ್ಲಿಲ್ಲಲ್ಲ. ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಂಗೆ ಟೈಮ್ ಓಡ್ತಾ ಇರುತ್ತೆ, ಬಟ್ ನಾವು ಆ ಟೈಮ್ ಜಾಗದಲ್ಲಿ ನಾವು ಓಡಾಡ್ತಾ ನೆನ್ಸ್ಕೊಂಡ್ರೆ ಎಷ್ಟು ಬೇಗ 1 ವರ್ಷ ಆಗ್ಬಿಡ್ತಾ ಅಂತ ಅನ್ಸ್ಬಿಡುತ್ತೆ. ಯಾಕಂತಂದ್ರೆ ಮೊನ್ನೆ ಲವ್ ಮಾಡ್ದಂಗಿತ್ತು. ಸೊ ಅದು ಇಷ್ಟು ಬೇಗ ಮದುವೆ ಆಗಿ ಇವಾಗ ಇಬ್ಬರಿರೋರು 3 ಜನ ಆಗ್ತಿದ್ವಿ. ಈ ಆ್ಯನಿವರ್ಸರಿಗೆ ದೇವ್ರು ಕೊಟ್ಟಿರೋದು ನಮಗೆ ಈ ಮಗುನೇ ಒಂದು ಗಿಫ್ಟ್ ಅಂತ ಅನ್ಕೊಳ್ಳೋಣ. ಬೇರೆ ಯಾವ ಗಿಫ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗಿಂದಾನೇ ಅಲ್ಲ, ನಾನು ಲವ್ ಮಾಡ್ಬೇಕಿಂದಾನೆ ಇವನ್ ಕಡೆಯಿಂದ ನಾನು ಯಾವುದೇ ರೀತಿ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಈಗಲೂ ಅಷ್ಟೇ, ನನಗೆ ಈ ಥರ ಸಣ್ಣ ಪುಟ್ಟದೇ ತುಂಬ ಖುಷಿ ಗೈಸ್. ಇವ್ನು ಇದ್ರ ಬದಲು ನನಗೆ 10 ರೂಪಾಯಿ ಮಿಲ್ಕಿ ಬಾರ್ ತಂದು ಕೊಟ್ಟಿದ್ರು ಅಥವಾ ಏನೇ ತಂದು ಕೊಟ್ಟಿದ್ರು ನಾನು ಅಷ್ಟು ಖುಷಿ ಪಡ್ತಿದ್ದೆ. ನಂಗೆ ತಿನ್ನಕ್ಕೊಂದಿದ್ರೆ ಸಾಕು, ಬೇರೆ ಯಾವುದೇ ಈ ರೀತಿ ಕಾಸ್ಟ್ಲಿ ಅದು ಇದು ಎಲ್ಲ ಏನು ಕೇಳಕ್ಕೆ ಹೋಗಲ್ಲ ನಾನು. ಆ್ಯಕ್ಚುಲಿ ಕೇಕ್ ಕಟ್ ಮಾಡೋಣ, ಈ ಡೆಕೋರೇಷನ್ ಮಾಡೋಣ, ಅದೆಲ್ಲ ನನ್ನ ಮನಸ್ಸಲ್ಲೂ ಇರಲಿಲ್ಲ, ಅವ್ನ ಮನಸ್ಸಲ್ಲೂ ಇರಲಿಲ್ಲ. ಬಟ್ ನನಗೆ ಆಸೆ ಇತ್ತು ಕೇಕ್ ಆದರೂ ಕಟ್ ಮಾಡಬೇಕು. ಯಾಕಂತಂದ್ರೆ ಫಸ್ಟ್ ಇಯರ್ ಆ್ಯನಿವರ್ಸರಿ ಅಲ್ವಾ, ಕೇಕ್ ಆದರೂ ಕಟ್ ಮಾಡಬೇಕಿತ್ತು ಅಂತ. ಇವ್ನು ಹೇಳ್ದ ಏನು ಬೇಡ ಸುಮ್ಮನಿರೋ ಅದೆಲ್ಲ ಅಂತ ಹೇಳಿದ. ಬಟ್ ಹೂ ತಗೋಬ ಅಂತ ಕಳ್ಸಿದ್ರೆ ಹೂ ಜೊತೆಗೆ ಕೇಕು ಡೈರಿ ಮಿಲ್ಕ್ ತಂದಿರೋದು ಇನ್ನೂ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವಿಬ್ರು ನಿಜ ವಿಶ್ ಮಾಡಿಲ್ಲ, ಇವಾಗ ವಿಶ್ ಮಾಡ್ತಿದ್ದೀನಿ. ಹ್ಯಾಪಿ ಆ್ಯನಿವರ್ಸರಿ. ನನಗೆ ಹೇಳಕ್ ಬರಲ್ಲ, ಸೇಮ್ ಟು. ಯಾಕಂದರೆ ನಮ್ಗೇನಿದೆ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಮಾಡ್ಕೋಬೇಕು ಅಲ್ಲ ಅಂತ ಸುಮ್ಮನೆ ಮಾಡ್ಕೋತಿರೋದು ಅಷ್ಟೇ. ಯಾಕಂದ್ರೆ ಈ ವರ್ಷ ಮಾಡಿದ್ರೆ ನೆಕ್ಸ್ಟ್ ವರ್ಷ ಮಗುನ್ ನೋಡ್ಕೊಳ್ಳೋದ್ರಲ್ಲೇ ಕಾಲ ಕಳೆದು ಬಿಡ್ತೀವಿ. ಅವಾಗ ನಮ್ಗೆ ನೆಕ್ಸ್ಟ್ ವರ್ಷನೂ ಮಾಡ್ತೀನಿ ಗೈಸ್. ಬಟ್ ನನಗೆ 1 ಆ್ಯನಿವರ್ಸರಿ ಆದ್ರೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತಿದೆ. ಸೊ ಮಗು ಬಂದ್ಮೇಲೆ 2nd ಇಯರ್ ಆ್ಯನಿವರ್ಸರಿ ಆದ್ರೂ ನೋಡೋಣ, ಆದಷ್ಟು ಗ್ರ್ಯಾಂಡ್ ಮಾಡೋಣ, ಅದನ್ನಾದ್ರೂ ಮಾಡ್ಕೊಳ್ಳೋಣ. ನಮ್ಗೆ ಯಾವುದೇ ರೀತಿ ಬರ್ಡೇನ ಆಡಂಬರವಾಗಿ ಸೆಲೆಬ್ರೇಟ್ ಮಾಡಬೇಕು, ಅದೆಲ್ಲ ಡೆಕೋರೇಷನ್ ಮಾಡಿಸ್ಬೇಕು ಅನ್ನೋ ರೀತಿ ಯಾವುದೇ ರೀತಿ ಆಸೆಗಳು ನನಗೂ ಇಲ್ಲ, ಅವನಿಗೂ ಇಲ್ಲ. ಇಬ್ಬರಲ್ಲಿ ಒಬ್ರಿಗೆ ಇದ್ರೂ ಮಾಡ್ಬೋದಿತ್ತು, ಬಟ್ ನಮ್ಗೆ ಆಗ್ತಿರ್ತಾರ ಯಾವುದೇ ರೀತಿ ಆ ಥರ ಇಲ್ಲ. ನಾವು ಕೇಕ್ನ ನಮ್ಮ ಅಮ್ಮನ ಮನೇಲಿ ಅಲ್ಲಿ ಇಲ್ಲಿ ಕಟ್ ಮಾಡ್ಬೇಕಂತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಕಟ್ ಮಾಡ್ತೀನಿ. ನಾವಿಬ್ಬರೇ ಕಟ್ ಮಾಡ್ತೀವಿ. ಬಿಕಾಸ್ ಅವ್ರು ಆವಾಗಲೇ ವಿಶ್ ಮಾಡಿದ್ರಲ್ಲ, ಎಲ್ಲರೂ ವಿಶ್ ಮಾಡಿದ್ದಾರೆ. ಎಲ್ಲರೂ ಎಷ್ಟೊಂದು ಜನ ಸ್ಟೇಟಸ್ ಹಾಕಿದ್ದೀರೋ. ಬೆಳಿಗ್ಗೆ ಎದ್ದ ತಕ್ಷಣ ಮೆಸೇಜ್ಗಳು ಬರ್ತಾಯಿತ್ತು. ನೈಟ್ 12 ಗಂಟೆಯಿಂದನೇ ಮೆಸೇಜ್ಗಳು ಬರ್ತಾಯಿತ್ತು. ಈ ವ್ಲಾಗ್ನ ಯಾವಾಗ ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಸೊ ಬಿಟ್ಟಾಗ
ಮಿಸ್ ಮಾಡಿದೆ ನೋಡಿ. ಇವಾಗ ಕೇಕ್ ಕಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬರೀ ಬೇಡ. ಇಸ್ ಕೇಕ್ ನೋಡಿ ಯಾವ ಥರ ಇದೆ. ಕೇಕ್ ಕಟ್ ಮಾಡ್ತಾ ಇದ್ದೀವಿ ಇವಾಗ. ಯಾರು ಇಲ್ಲ ಅಂತ ಅನ್ಕೋಬೇಡಿ. ನಾವು ಅಂತಂದರೆ ಸೆಲೆಬ್ರೇಷನ್ ಏನೋ ಒಂಥರ ಅನ್ಕೊಂಡಿದ್ವಿ, ಬಟ್ ಏನೇನೋ ಆಗ್ತಿದೆ. ನಮ್ಮ ವಿಧಿ ಸರ್, ನಮ್ದೇನಿಲ್ಲ ಅಷ್ಟೇ. ಚಿಚ್ಬಿಡೋಣ ಕರೆಕ್ಟಾಗಿ. ನಾವು ಎಲ್ಲರ ಥರ ಡೆಕೋರೇಷನ್ ಮಾಡ್ಕೊಂಡು ಸುಮ್ಮನೆ ನಮ್ಮಿಬ್ರು ಖುಷಿಗೆ ನಾವು ಮದುವೆ ಆಗಿರೋದಕ್ಕೆ ಸಿಂಪಲ್ ಆಗಿ ನಮ್ದು ಲೈಫ್ ಹೇಗಿದೆ ಸಿಂಪಲ್ ಆಗಿ, ಹಾಗೆ ಕೇಕ್ ಕೂಡ ಸಿಂಪಲ್ ಆಗಿ ತಂದಿದ್ದೀವಿ. ಕೇಕ್ನು ಸಿಂಪಲ್ ಆ್ಯಂಡ್ ನಾವು ಸಿಂಪಲ್, ನಮ್ಮ ಜೀವನನೂ ಸಿಂಪಲ್ ಗೈಸ್ ಅಷ್ಟೇ. ಹಚ್ಬಿಡೋಣ. ಹಾಂ ಓಕೆ. ಯಾಕಂದ್ರೆ ನಾವು ಕೈಯಲ್ಲಿ ಏನು ಕಿಟ್ಕೊಂಡಿದ್ವಿ ಅಂದ್ರೆ ಮೊಬೈಲ್ ಇಡಕ್ಕೆ ಯಾರು ಹಿಡ್ಕೊಳಕ್ಕೆ ಯಾರು ಇಲ್ಲಲ್ಲ, ಸ್ಟ್ಯಾಂಡ್ ಇಡಬೇಕು, ಮನೇಲೆ ಮಾಡ್ತಾ ಇದ್ದೀವಿ. ಅದಕ್ಕೆ ಕೈಯಲ್ಲಿ ಇವ್ರ ಕೈಯಲ್ಲಿ ಇಡಿಸಿ ನಾನು ಹಚ್ತಿದ್ದೀನಿ. ಹಂಗೆ ಇದು ಮಾಡೋಣ ಅಂತ. ಇದು ಹುಷಾರು, ಯಾಕಂದ್ರೆ ಒಂದ್ಸಲಿ ಬೆಂಕಿ ಎತ್ಕೊಂಡ್ಬಿಡ್ತದೆ ಇದು. ಹೌದಾ? ಬೇಡಪ್ಪ ಹಂಗಾರೆ ಹಚ್ಚೋದು. ಹಚ್ಚಿ ಇಲ್ಲಿ ಹತ್ತಲ್ಲ. ಅಲ್ಲಾಡಿಸ್ತಾರಪ್ಪ, ಭಯ ಆಗತ್ತಪ್ಪ. ಬೆಂಕಿ ಜೊತೆ ಸರ್ಸ ಯಾರಾದ್ರೂ ಆಡ್ತಾರ ಗೈಸ್? ಬೇಗ ತಗೋಪ. ಅಂಟುತ್ತೆ ಗೈಸ್, ಇವ್ನ್ ಅಂಟಕ್ ಭಯ. ಬಾಯ್ಲಿ ನಾನೇ ಹಚ್ತೀನಿ, ಬಾಯ್ಲಿ ಹಿಡ್ಕೋಪ ನೀನೆ. ನಿನ್ ಕೈ ನಡೆಸ್ತೀನಿ ಅಲ್ಲಿ, ಹಿಡ್ಕೋ. ನಾನೇ ಕೈ ನಡೆಸ್ತಾಳೆ, ಎದುರ್ಕೋತಾ ಇಲ್ಲ ಗೈಸ್. ಸ್ವಲ್ಪ ಮುಂದೆ ಇಡಿ. ಮುಖ ಗೀಕ ಹೋಗ್ಬಿಟ್ರೆ ಏನ್ ಮಾಡ್ಬೇಕು? ಅದು ಬಡ್ಡ ನೋಡು. ಇದು ಬೇಡವೇ ಬೇಡ ಅನ್ಸ್ತಿದೆ. ಸಿಂಪಲ್ ನಮ್ಗೆ ನಾವೇ ಸೆಲೆಬ್ರೇಷನ್. ಯಾರಿಲ್ಲ ಅಂತ ನಾವು ನನಗೆ ನಾನೇ ಹೊಡ್ಕೊತೀವಿ. ಕಣೋ ಕಣ್ಣಿಗೆಲ್ಲ ಹೊಡ್ಕೊಬಿಡ್ತಾನ ಗೈಸ್. ಅಂಗಡಿ ಖುಷಿಗೆಲ್ಲ ಮೇಲೆ ಹೊಡಿಯೋಕೆ ಹೋಗಿ ಕಣ್ಣು ಹೊಡ್ಕೊಂಡು ಸಿಂಪಲ್ ಅಷ್ಟೇ. ಎಸ್ ಗೈಸ್, ಹೇಗಿದೆ? ನನ್ಗೆ ಇದೆಲ್ಲ ಇದರಲ್ಲಿ ಅರ್ಧ ತಿಂದು ಅದು ನಮ್ಮ ಅಮ್ಮಂಗೆ, ನಮ್ಮ ತಮ್ಮಂಗೆ, ಇವ್ರ ಅಮ್ಮಂಗೆ ಎಲ್ರಿಗೂ ತಗೊಂಡೋಗೋಣ. ಇವಾಗ ಇದನ್ನ ಒರ್ಸ್ಕೊಬತ್ತೀನಿ. ಇರು ಟಿಶ್ಯೂ ತರ್ತೀನಿ. ಇಲ್ಲ ಬಿಡ, ಹಂಗೆ ಕಟ್ ಮಾಡು ಫಸ್ಟ್. ಕಟ್ ಮಾಡ್ಬಿಡು ಬಾ ಫಸ್ಟ್. ಅಯ್ಯೋ ಟೀ ನೋಡಿದ್ರೆ ಮಾತ್ರ ಹೆಂಗ್ ಹೊಡಿತಾರ ಅದ್ರ ನಮ್ಗೆ. ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ ಗೈಸ್ ಕಬೋರ್ಡಿಗೆಲ್ಲ ಹೊಡೆದು ಬಿಟ್ಟು ಇಲ್ಲ ಹಿಂಗ ಈಚ್ ಹೊಡೆದ್ನಲ್ಲ, ಕೇಕ್ ಎಲ್ಲ ಹೊಡೆದ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ನಾನು ಮನೆ ಒರೆಸ್ಬೇಕು. ನೋಡಿದ್ರಾ ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ಏನ್ ಬಂತು? ಏನ್ ಮಾಡಕ್ಕಾಗಲ್ಲ, ವರ್ಷಕ್ಕೊಂದ್ಸಲಿ ಬರುತ್ತೆ ನೀನ್ ಹೇಳಿದ್ಯಾ. ಪರವಾಗಿಲ್ಲ ಸಾಕು. ಕೇಕ್ ಇದು ಆಮೇಲೆ ಒರೆಸ್ಕೊಳ್ಳೋದು ಇದ್ದಿದೆ. ಕೇಕ್ ಡ್ರೈ ಆಗುತ್ತೆ ನನಗೆ ಟೆನ್ಷನ್. ಕೇಕ್ ಡ್ರೈ ಆದ್ರೆ ಡ್ರೈ ಎಲ್ಲ ಕೊಡಕ್ಕೆ ಮೆಲ್ಟ್ ಆಗುತ್ತೆ. ಎಸ್ ಕಟ್ ಮಾಡೋಣ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ನಮ್ಮಿಬ್ರಿಗೂ, ಆಯ್ತಾ? ಎಲ್ಲರೂ ಬರೀ 1 ವರ್ಷ ಅಲ್ಲ 100 ಯಾರಿಲ್ಲ ಅಂತ ಬೇಜಾರಾಗ್ಬೇಡ್ರಿ. ದೇವ್ರವನ್ನ ಎಲ್ಲರಿಗಿಂತ, ಅದಕ್ಕೋಸ್ಕರ ನಮ್ಗೆ ಯಾರಿಲ್ಲ ಅನ್ಕೋಬಿಟ್ರಿ ಗೈಸ್. ಆಮೇಲೆ ಅವ್ರು ಹಂಗೆ ಅನ್ಕೊಂತಾರೆ ಎಲ್ರು. ಅದನ್ನೇ ಬೇರೆ ಹೇಳ್ತಾರೆ ಅದು. ಬೇರೆ ನಿಮ್ಗೆ ಯಾರಿಲ್ಲ ಅಂತ ಅನ್ಕೊಂಡು ಕೇಕ್ ಕಟ್ ಮಾಡಕ್ ಹೋಗ್ಬೇಡ್ರಿ. ದೇವ್ರವ್ರು ಎಲ್ಲರಿಗೂ ಅಂತ ಹೇಳ್ತಾರೆ. ನಾನು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಅಂತ ನೀನ್ ಥ್ಯಾಂಕ್ ಯು ಹೇಳಿಲ್ಲ ಅಂದ್ರೆ ಇಷ್ಟೇ. ಚೆನ್ನಾಗಿದಲ್ಲ ಕೇಕು? ಗೈಸ್ ನಿಮ್ಗೂ ಅವ್ರಿಗೆ ಹೇಳಿದೆ ಕೇಕ್ ಚೆನ್ನಾಗಿ ವಾಪಸ್ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ. ಏನು ಗೈಸ್ ತಗೊಳ್ಳಿ, ನೀವು ತಿನ್ಕೊಬಿಡಿ ನಮ್ಮ ಕಡೆಯಿಂದ, ಆಯ್ತಾ? 1 ವರ್ಷ ಅಲ್ಲ, ಹೀಗೆ ಜೊತೆಗೆ 100 ವರ್ಷ ಇರೋಣ. ಎಷ್ಟೇ ಕಷ್ಟ ಬಂದ್ರು ಜೊತೆಲಿ ಇರೋಣ. ಇಷ್ಟೇ ಗೈಸ್ ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮಾಡಬೇಕು, ಟೈಮ್ ಇಲ್ಲ. ರೀಲ್ಸ್ ಮಾಡಬೇಕು, ಅದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಲಿಲ್ಲ ಅಂದ್ರೆ ಓನರ್ ಆಂಟಿ ಬರ್ತಾರೆ ಅಂತ ಅವ್ರು ನೋಡಿದವ್ರು ಹಂಗೆ ಅನ್ಕೋಬೇಕು. ಅವ್ನು ಕಾಮಿಡಿ ಮಾಡ್ತಾನೆ ಗೈಸ್. ಎಸ್ ಸಿಕ್ತೀವಿ ಗೈಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಿಸ್ ಮಾಡದೆ ಮರಿಬೇಡಿ. ಸೊ ನಾನು ಹೇಗೆ ರೆಡಿ ಆಗಿದ್ದೆ, ಹೇಗೆ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದೆಲ್ಲ ತೋರಿಸ್ಬೇಕಿತ್ತು ಗೈಸ್. ಅದು ಹೆಂಗೆಂಗೋ ಮಾಡ್ಬಿಟ್ಟಿದೀವಿ ವಿಡಿಯೋದು. ಅದು ಆಗಲ್ಲ, ಯಾಕಂದ್ರೆ ಆನಿವರ್ಸರಿ ವ್ಲಾಗ್ ಬಿಡ್ತೀವ ಅನ್ನೋದೇ ಡೌಟ್ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಕೇಕ್ ಚೆನ್ನಾಗಿದೆ. ತಿನ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ, ನಮ್ಮ ಅಮ್ಮನ ಮನೆಗೆ, ಇವರಮ್ಮನ ಮನೆಗೆ ಸ್ವಲ್ಪ ಪಾರ್ಸಲ್ ತೊಗೊಂಡೋಗಿ ಕೊಡೋಣ. ಬಾಯ್ ಗೈಸ್. ಎಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಸಿ ಯು.